ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಆಟೋ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯೋ ಲಕ್ಷಣಗಳು ಕಾಣ್ತಿಲ್ಲ. ಎಲ್ಪಿಜಿ ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ಲುವುದು ತಪ್ಪುತ್ತಿಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಬಿಸಿ ಕಟ್ಟಡ ಕಾಮಗಾರಿ ಸಾಮಗ್ರಿಗಳ ಮೇಲೂ ಕೂಡ ಬೀರಿದೆ. ಅತ್ತ ಬೆಳಗಾವಿಯಲ್ಲಿ ಮರ್ಯಾದ ಹತ್ಯೆ ನಡೆದಿದ್ದು ಪ್ರಕರಣ ಬೆಚ್ಚಿ ಬೀಳಿಸುವಂತಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಆಟೋ ಚಾಲಕರನ್ನ ಬಿಡದೆ ಕಾಡ್ತಾ ಇದೆ. ರಾಯಚೂರಿನಲ್ಲಿ ಪ್ರೊಪೇಲ್ ಗ್ಯಾಸ್ ಖಾಲಿಯಾಗಿದ್ದು ಮತ್ತದೇ ಗೋಳು ಮುಂದುವರೆದಿದೆ. ಪ್ರೊಪೇಲ್ ಗ್ಯಾಸ್ ಏಜೆನ್ಸಿಯಲ್ಲಿ 3 ದಿನ ಸ್ಟಾಕ್ ಇದ್ದು 4ನೇ ದಿನ ಮತ್ತೆ ಸ್ಟಾಕ್ ಖಾಲಿಯಾಗಿದೆ. ಜೊತೆಗೆ ಗ್ಯಾಸ್ ಬೆಲೆ ಹೆಚ್ಚಳದಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಪ್ರೊಪೇಲ್ ಬಂಕ್ನಲ್ಲಿ ಲೀಟರ್ ಗ್ಯಾಸ್ ಬೆಲೆ 91 ರೂಪಾಯಿ ಇದ್ರೆ ಗೋ ಗ್ಯಾಸ್ನಲ್ಲಿ ಲೀಟರ್ ಗ್ಯಾಸ್ ಬೆಲೆ 120 ರೂಪಾಯಿ ಆಗಿದೆ. ಹಾಗಾಗಿ ಗೋ ಗ್ಯಾಸ್ನತ್ತ ಸುಳಿಯದ ಬಹುತೇಕ ಆಟೋ ಚಾಲಕರು ಪ್ರೊಪೇಲ್ ಗ್ಯಾಸ್ಗಾಗಿ ಕಾದು ಕೂತಿದ್ದಾರೆ. ಪದೇ ಪದೇ ಗ್ಯಾಸ್ ಸಮಸ್ಯೆಯಿಂದ ಕುಟುಂಬ ನಡೆಸಲು ಸಮಸ್ಯೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕೆಲವು ಆಟೋ ಚಾಲಕರಿಗೆ ವಯಸ್ಸಾಗಿದ್ದು ಅರ್ಧ ಹಾದಿಯಲ್ಲಿ ಗ್ಯಾಸ್ ಮುಗಿದ್ರೆ ಆಟೋ ದೂಡಿಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಗಮನ ಕೊಟ್ಟಿಲ್ಲ ಅನ್ನುವ ಆಕ್ರೋಶ ವ್ಯಕ್ತವಾಗಿದೆ. ಒಂದೆರಡು ದಿನ ಕಾದು ನೋಡಿ ಮುಂದೆ ಡಿಸಿ ಕಚೇರಿ ಬಳಿ ಧರಣಿ ಮಾಡುವ ನಿರ್ಧಾರಕ್ಕೆ ಆಟೋ ಚಾಲಕರು ಬಂದಿದ್ದಾರೆ. ರಾಯಚೂರಿನಲ್ಲಿ ಮತ್ತೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದರೆ 2 ದಿನಗಳಿಂದ ಗ್ಯಾಸ್ ಸಿಕ್ಕಿತ್ತು. ಆದರೆ ಮತ್ತೆ ಸ್ಟಾಕ್ ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಬಂಕ್ ಬಳಿ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿ ಪರದಾಡುವಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಎಲ್ಪಿಜಿ ಗ್ಯಾಸ್ ಖಾಲಿಯಾಗಿದ್ದು ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಗದಗ ನಗರದ ಎಪಿಎಂಸಿ ಬಳಿಯ ಗ್ಯಾಸ್ ಪ್ಲಸ್ ನಯಾರ ಬಂಕ್ನಲ್ಲಿ ಎಲ್ಪಿಜಿ ಖಾಲಿಯಾಗಿದ್ದು ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಆಟೋ ಚಾಲಕರು ಎಲ್ಪಿಜಿ ಬಂಕ್ಗೆ ಬಂದು ವಾಪಸ್ ಹೋಗ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಗೋ ಗ್ಯಾಸ್ನಲ್ಲಿ ಗ್ಯಾಸ್ ಕೆಜಿಗೆ 120 ರೂಪಾಯಿ ಆಗಿದ್ದು ಗ್ಯಾಸ್ ಪ್ಲಸ್ನಲ್ಲಿ ಗ್ಯಾಸ್ ಕೆಜಿಯೊಂದಕ್ಕೆ 97 ರೂಪಾಯಿಗೆ ಸಿಗುತ್ತೆ. ಹಾಗಾಗಿ ಹೆಚ್ಚಿನ ಹಣ ಕೊಟ್ಟು ಗ್ಯಾಸ್ ಹಾಕಿಸದ ಆಟೋ ಚಾಲಕರು ಗ್ಯಾಸ್ ಪ್ಲಸ್ನಲ್ಲಿ ಗ್ಯಾಸ್ ಹಾಕಿಸಲು ಕಾಯ್ತಿದ್ದಾರೆ. ಪ್ರಯಾಣಿಕರು ಹೆಚ್ಚಿನ ಹಣ ಕೊಡ್ತಿಲ್ಲ ಅಂತ ಚಾಲಕರು ಗೋಳಾಡಿದ್ದು ಆಟೋಗಳನ್ನು ಬಂಕ್ನಲ್ಲೇ ಇಟ್ಟು ಹೋಗಿದ್ದಾರೆ. ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಅಖಿಲ್ ಗ್ಯಾಸ್ ಏಜೆನ್ಸಿ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ರಸ್ತೆ ತಡೆಯಿಂದಾಗಿ ಹೊಳಲ್ಕೆರೆ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಸಿಲಿಂಡರ್ ವಿತರಿಸದೆ ಏಜೆನ್ಸಿ ಬಂದ್ ಮಾಡಿದ್ದಕ್ಕೆ ಆಕ್ರೋಶಗೊಂಡ ಜನ ಪ್ರತಿಭಟನೆ ನಡೆಸಿದ್ದಾರೆ. ಏಜೆನ್ಸಿಯವರು ಬ್ಲಾಕ್ನಲ್ಲಿ ಮಾರ್ಕೊಂಡು ಗ್ಯಾಸ್ ಸಮಸ್ಯೆ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ನೂತನವಾಗಿ ಮನೆ ನಿರ್ಮಾಣ ಮಾಡೋರಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮೇಲೆ 30% ಬೆಲೆ ಹೆಚ್ಚಳವಾಗಿದೆ. ವ್ಯಾಪಾರ ವಹಿವಾಟು ಸಹ ಡಲ್ ಆಗಿದೆ. ಹೀಗಾಗಿ ನಿರ್ಮಾಣ ಕ್ಷೇತ್ರ ಮತ್ತು ಮಧ್ಯಮ ವರ್ಗಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಬೆಲೆ ಏರಿಕೆಯಿಂದಾಗಿ ಸಹಜವಾಗಿಯೇ ಪಾಲಿಮರ್ ಹಾಗೂ ತಿನ್ನರ್ ಬೆಲೆ ಏರಿಕೆಯಾಗಿದೆ. ಮನೆ ನಿರ್ಮಾಣಕ್ಕೆ ಬೇಕಾದ ಪೇಂಟ್, ಪೈಪ್, ಸ್ಟೀಲ್, ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಹಾರ್ಡ್ವೇರ್ ಶಾಪ್ಗಳಲ್ಲಿ ಹಳೆಯ ಬೆಲೆಗಳು ಅನ್ವಯಿಸಲ್ಲ ಎಂಬ ಬೋರ್ಡ್ ಅಳವಡಿಸಲಾಗಿದೆ. ನಿರ್ಮಾಣ ಸಾಮಗ್ರಿಗಳಲ್ಲಿ ಭಾರೀ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಮನೆ ನಿರ್ಮಾಣ ಕಾರ್ಯ 6 ತಿಂಗಳ ಕಾಲ ಮುಂದೂಡಲು ನಿರ್ಧರಿಸಿದ್ದಾರೆ. ಮಧ್ಯಮ ವರ್ಗಕ್ಕೆ ಮನೆ ನಿರ್ಮಾಣ ದುಬಾರಿಯಾಗಿ ಪರಿಣಮಿಸಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಸಿಲಿಂಡರ್ ಸಿಗದೆ ಸಂಕಷ್ಟಕ್ಕೀಡಾಗಿದ್ದ ಮೀನುಗಾರರಿಗೆ ಇದೀಗ ಗಾಯದ ಮೇಲೆ ಬರೆ ಎಳೆದ ಹಾಗಾಗಿದೆ. ರಾಜ್ಯ ಕರಾವಳಿಯಲ್ಲಿ ಬಿಸಿಗಾಳಿಯ ಜೊತೆ ಉಷ್ಣಾಂಶ ಏರಿಕೆಯಿಂದಾಗಿ ಮೀನುಗಾರಿಕೆಗೆ ತೊಂದರೆಯಾಗಿದೆ. ತಾಪಮಾನ ಏರಿಕೆಯಿಂದ ಮತ್ಸ್ಯಕ್ಷಾಮ ಉಂಟಾಗಿದೆ. ತಂಪಾದ ಸ್ಥಳ ಹುಡುಕಿಕೊಂಡು ಮೀನುಗಳು ಸಮುದ್ರದಾಳ ಸೇರಿರುವ ಕಾರಣ ಮೀನುಗಾರರ ಬಲೆಗೆ ಬೀಳ್ತಾ ಇಲ್ಲ. ಇದರಿಂದ ಸಮುದ್ರ ಮೀನುಗಾರಿಕೆ ಭಾರಿ ನಷ್ಟ ಅನುಭವಿಸ್ತಾ ಇದೆ. ಮಂಗಳೂರಿನಲ್ಲಿ ಮೀನುಗಾರಿಕೆ ನಿಲ್ಲಿಸಿ 100 ಬೋಟ್ಗಳು ಲಂಗರು ಹಾಕಿವೆ. ಇನ್ನು ಮೀನುಗಾರಿಕೆಗೆ ಸಾಗುವ ಪ್ರತಿ ಬೋಟ್ಗಳು ಪ್ರತಿ ಟ್ರಿಪ್ಗೆ 5 ಲಕ್ಷ ನಷ್ಟ ಅನುಭವಿಸ್ತಾ ಇವೆ. ಬಿಸಿಲಿನ ತೀವ್ರತೆಗೆ ಬೇಗ ಕರಗುವ ಮಂಜುಗಡ್ಡೆ ಮೀನಿನ ಸಂರಕ್ಷಣೆಗೆ ತೊಂದರೆ ಉಂಟು ಮಾಡಿದೆ. ಹೀಗಾಗಿ ಮಳೆಗಾಲದ ಮೀನುಗಾರಿಕಾ ನಿಷೇಧದ ಅವಧಿಗೂ ಮೊದಲೇ ಬೋಟ್ಗಳು ಲಂಗರು ಹಾಕಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಮರ್ಯಾದಾ ಹತ್ಯೆ ಕೃತ್ಯ ಬೆಳಕಿಗೆ ಬಂದಿದೆ. ಪ್ರೀತಿಸಿದವನ ಜೊತೆ ಓಡಿ ಹೋಗಿದ್ದವಳನ್ನ ಕೊಲೆಗೈದು ಸುಟ್ಟು ಹಾಕಿದ ಘಟನೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದ ಸತ್ಯವ್ವ ಇದೇ ಗ್ರಾಮದ ಕೃಷ್ಣ ಪಾಟೀಲ್ನನ್ನ ಪ್ರೀತಿ ಮಾಡ್ತಿದ್ಲು. ಸತ್ಯವ್ವ ಪ್ರೀತಿ ವಿಚಾರ ತಿಳಿದು ಮನೆಯವರು ಸಂತೋಷ್ ಎಂಬಾತನ ಜೊತೆ ಮದುವೆ ಮಾಡಿಸಿದ್ರು. ಆದರೂ ಸತ್ಯವ್ವ ಮಾತ್ರ ಕೃಷ್ಣನ ಜೊತೆ ಸಂಪರ್ಕ ಇಟ್ಕೊಂಡಿದ್ಲು. ಬಳಿಕ ಇದೇ ಫೆಬ್ರವರಿಯಲ್ಲಿ ಕೃಷ್ಣನ ಜೊತೆ ಓಡಿ ಹೋದ ಸತ್ಯವ್ವ ಕೃಷ್ಣನ ಜೊತೆ ಬೆಳವಡಿಯಲ್ಲಿ ಬಾಡಿಗೆ ಮನೆ ಮಾಡಿ ವಾಸ
ಮಾಡ್ತಿದ್ರು. 15 ದಿನಗಳ ಬಳಿಕ ಅವರನ್ನ ಊರಿಗೆ ಕರೆತಂದು ರಾಜಿ ಮಾಡಲಾಗಿತ್ತು. ಆದರೂ ಹಿರಿಯರ ಮಾತು ಕೇಳದ ಸತ್ಯವಳನ್ನ ಅರಗ ಗ್ರಾಮಕ್ಕೆ ಕರೆತಂದು ಬಲವಂತದಿಂದ ವಿಷ ಕುಡಿಸಿ ಹತ್ಯೆ ಮಾಡಲಾಗಿತ್ತು. ಬಳಿಕ ಆಕೆಯ ಶವ ಸುಟ್ಟು ಹಾಕಲಾಗಿತ್ತು. ಸತ್ಯವ್ವ ಅಣ್ಣ ಶಾನೂರ, ಚಿಕ್ಕಪ್ಪ ಪ್ರಕಾಶ್, ಬಾವ ಕಲ್ಲಪ್ಪ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೃತ್ಯ ಬಯಲಿಗೆ ಬಂದಿದೆ. ಸತ್ಯವ್ವ ಸಂಪರ್ಕಕ್ಕೆ ಸಿಗದಿದ್ದಾಗ ಸಂಶಯಗೊಂಡಿದ್ದ ಪ್ರಿಯಕರ ಕೃಷ್ಣ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ. ನಿನ್ನೆ ಸಂಜೆ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿ ಬಳಿ ನಡೆದಿದ್ದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೇರಿದೆ. ಒಂದು ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ನಿನ್ನೆ ಸಂಜೆ ಎನ್ಸ್ಯಾಂಡ್ ತುಂಬಿದ ಟಿಪ್ಪರ್ ಕಾರಿಗೆ ಡಿಕ್ಕಿ ಹೊಡೆದಿತ್ತು. ಅಪಘಾತದಲ್ಲಿ ಕೇರಳ ಮೂಲದ ಆಯಿಷಾ ನೂರಿ ಹಾಗೂ ನೂಹಾ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಚಾಲಕ ಮೊಹಮ್ಮದ್ ಅಜೀರ್ ಚಿಕಿತ್ಸೆ ಫಲಿಸದೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದಿನನಿತ್ಯ 500ಕ್ಕೂ ಹೆಚ್ಚು ಟಿಪ್ಪರ್ಗಳು ಸಂಚಾರ ಮಾಡುತ್ತಿದ್ದು, ಟಿಪ್ಪರ್ ಚಾಲಕರ ಅತಿ ವೇಗ, ಅಜಾಗರೂಕತೆ ಚಾಲನೆಯಿಂದ ಅಪಘಾತಗಳು ಹೆಚ್ಚಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅವರ ವತಿಯಿಂದ ರಾಜ್ಯ ಮಹಿಳಾ ಬಾಸ್ಕೆಟ್ಬಾಲ್ ಲೀಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಸಲಾಯಿತು. ಇದು 2 ಬಾರಿ ರಾಜ್ಯ ಮಟ್ಟದ ಪಂದ್ಯ ಆಯೋಜಿಸಲಾಗಿದ್ದು, ಸುಮಾರು 9 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಮೈಸೂರು ಜಿಲ್ಲೆ ಎ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಟೂರ್ನಿಯಲ್ಲಿ 33 ತಂಡಗಳು ಭಾಗವಹಿಸಿದ್ದು, ಈ ಪಂದ್ಯಗಳಿಂದ ಮಹಿಳೆಯರಿಗೆ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ಕಂಠೀರವ ಕ್ರೀಡಾಂಗಣದ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ನಡೆದ ಸೆಮಿಫೈನಲ್ ಲೀಗ್ನ 4 ಪಂದ್ಯಗಳಲ್ಲಿ ಮೈಸೂರು ತಂಡವು 3ರಲ್ಲಿ ಗೆಲುವು ಸಾಧಿಸಿ ಚಾಂಪಿಯನ್ ಆಯಿತು. ಈ ವಿಮೆನ್ ಲೀಗಿಂದ ಮಹಿಳೆಯರಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಸಿಗ್ತಾ ಇದೆ ಮತ್ತು ಅವ್ರಿಗೆ ಸುಮಾರು ಮ್ಯಾಚ್ಗಳನ್ನು ಆಡಿ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಎಕ್ಸ್ಪೋಜರು ಸಿಗ್ತಾ ಇದೆ, ಎಕ್ಸ್ಪೀರಿಯನ್ಸು ಆಗ್ತದೆ.